ಮಧ್ವಾಚಾರ್ಯರು ಹುಣಸೆ ಬೀಜ ಕೊಟ್ಟು ಸಾಲ ತೀರಿಸಿದ ಸ್ಥಳ ಇದು. ಬಡತನದಲ್ಲಿದ್ದಾಗ ತುಂಬ ಚಿಂತಾಕ್ರಾಂತರಾಗಿದ್ದಾಗ ಆ ಶೆಟ್ಟಿಗೆ ಹುಣಸೆ ಬೀಜನೇ ಕೊಟ್ಟು ಅದು ಚಿನ್ನದ ನಾಣ್ಯವಾಗಿ ಪರಿವರ್ತನೆ ಆಗುತ್ತೆ. ಕೊಟ್ಟು ಸಾಲ ತೀರಿಸ್ತಾರೆ. ಆ ಕತೆ ಇಲ್ಲಿ ಫುಲ್ ಹಾಕಿದೆ. ಇದು ಈಗ ಹಾಕಿರೋ ಹುಣಸೆ ಮರ. 800 ವರ್ಷದ ಹಿಂದೆ ನಿಜವಾದ ಆ ಹುಣಸೆ ಮರ ಇತ್ತಂತೆ. ಇದು ವಸುದೇವ ತೀರ್ಥ. ಈ ಥರ 4 ತೀರ್ಥಗಳು. ಮಧ್ವಾಚಾರ್ಯರ ತಾಯಿ ದಿನ ಬೆಳಗ್ಗೆ ಕುಂಜಾರುಗಿರಿ ಹಿಲ್ಸಲ್ಲಿ ದುರ್ಗಾದೇವಿ ದರ್ಶನ ಮಾಡಿ ಪರಶುರಾಮರ ದರ್ಶನ ಮಾಡಿ, ಪರಶುರಾಮ ದೇವಸ್ಥಾನ ಕೂಡ ಇದೆ, ಅಲ್ಲಿ ಬಂದು ಇರ್ತಿದ್ರಂತೆ. ಇದು ಕೂಡ ಇಲ್ಲಿ ತೋರಿಸ್ದೆ ನಾನೀಗ. ಅವರು ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿದ ಶಿಲೆ ಕೂಡ ಇಲ್ಲೇ ಇದೆ. ಅನಂತ ಪದ್ಮನಾಭ ಮೂಲ ದೇವರು ನೋಡಿ. ಇದೇ ಶಿಲೆ ಮೇಲೆ ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿರೋದು. ಅವರ ತಂದೆ ತಾಯಿ ನೆಲೆಸಿದ್ದ ಸ್ಥಳ ಇದು. ಕತೆ ಹಾಕಿದ್ದಾರೆ ಇಲ್ಲಿ ಪೂರ್ತಿ.